ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈಗ ಟೈಮ್ ಬಂದು 12:30 ಆಗ್ತಾ ಬಂದಿದೆ. ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ನಾನು ಬೆಳಿಗ್ಗೆನೇ ಬೇಗ ಎದ್ದು ಹೋಟೆಲ್ಗೆ ಹೋಗಿದ್ದು, ಅಲ್ಲೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಬೆಟ್ಟದ ಹತ್ರ ವಾಟರ್ ಟ್ಯಾಂಕ್ ಇದೆಯಲ್ಲ, ಅಲ್ಲೇ ಬಂದ್ವಿ. ಅಲ್ಲೇ ನಮ್ಮದು ಹೊಲ ಇರೋದು ಅಲ್ವಾ, ಹೊಲನೂ ನೋಡ್ದಂಗೆ ಆಗುತ್ತೆ, ಅಲ್ಲೂ ಹೋಗುತ್ತೆ. ಮತ್ತು ಇನ್ನೊಂದು ಕೆಲಸ ಇತ್ತು, ಅದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀನಿ. ಏನು ಅಂತ ಹೇಳ್ತೀನಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡಿ. ಹಾಗೆ ಫ್ರೆಂಡ್ಸ್ ನಮ್ಮ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಇಲ್ಲಿ ನೋಡ್ತಾ ಇರ್ಬೋದು, ಪರಂಗಿ ಸಸಿಗಳು ಮಾತ್ರ ತುಂಬಾ ಬೆಳೆದಿದ್ದಾರೆ. ಹಾಗೆ ಪಾರಂ ಕಡ್ಡಿ ಕೂಡ ಹಾಕಿದ್ರು, ಚೆನ್ನಾಗಿ ಕಾಣಿಸುತ್ತೆ ಮುಂದೆಗಡೆ ಪಾರ್ಕ್ ಥರ ಅಂತ ಅಂದ್ಬಿಟ್ಟು. ನಾನು ಕೂಡ ರೆಡಿಯಾಗಿ ಮಗಳನ್ನೂ ಕೂಡ ರೆಡಿ ಮಾಡಿಕೊಂಡು ಕರ್ಕೊಂಡು ಬಂದಿದ್ದೀನಿ. ಯಾಕೆ ಅಂದರೆ ಸ್ವಲ್ಪ ಹೊರಗಡೆ ಹೋಗೋದಿತ್ತು. ಅದನ್ನು ಕಾನ್ವೆಂಟಿಗೆ ಸೇರಿಸಿದ್ವಲ್ವ, ಇದೇ ಫಸ್ಟ್ ಸೇರಿಸಿರೋದು. ಅವಳಿಗೆ ಬ್ಯಾಗು ಮತ್ತು ಲಂಚ್ ಬ್ಯಾಗು, ಮತ್ತು ನನ್ನ ಮಗನಿಗೂ ಕೂಡ ಬ್ಯಾಗ್ ಇರಲಿಲ್ಲ. ಅದು ತುಂಬ ವರ್ಷವೇ ಆಗಿತ್ತು, ತಗೊಂಡು 2-3 ವರ್ಷವೇ ಆಗಿತ್ತು. ಅದು ಈಗ ಸ್ವಲ್ಪ ಜಿಪ್ಪೆಲ್ಲ ತುಂಬಾ ಚೆನ್ನಾಗಿ ಬಾಳಿಕೆ ಬಂದಿದೆ. ಆದರೆ ಕೆಳಗಡೆ ಮಾತ್ರ ಸ್ವಲ್ಪ ಹರ್ಕೊಂಡ್ಬಿಟ್ಟಿದ್ದ. ಅದಕ್ಕೋಸ್ಕರ ಅವನಿಗೂ ತರ್ಕೊಬರ್ಬೇಕಿತ್ತು. ಅದನ್ನು ತಗೊಂಡು ಎಲ್ಲನೂ ಸ್ವಲ್ಪ ಕೆಲಸನೂ ಕೂಡ ಇತ್ತು, ಅದರಿಂದ ಹೋಗಿದ್ದು ಬರೋಣ ಅಂತ ಅಂದ್ಬಿಟ್ಟು ನಾನು ಇಲ್ಲಿಗೆ ಬಂದ್ವಿ. ನನ್ನ ಗಾಡಿ ತೊಗೊಂಡು ಬಂದು ಇಲ್ಲಿ ನಿಲ್ಲಿಸ್ಬಿಟ್ಟು ನಮ್ಮ ಮನೆಯವರು ಮತ್ತು ನಾನು ಅದೇ 3 ಜನನೂ ಅವ್ರ ಗಾಡೀಲಿ ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ದೀನಿ. ಹಾಗೆ ಇದು ಗಣಗ್ಲೇವು ಕೂಡ ತುಂಬಾ ಚೆನ್ನಾಗಿತ್ತು. ಹಾಗೆ ಕ್ಯಾಪ್ಚರ್ ಮಾಡಿಕೊಂಡೆ. ಹಾಗೆ ಅವ್ರಿಗೂ ಏನೋ ಕೆಲಸ ಇತ್ತಲ್ಲ, ಮುಗಿಸ್ಕೊಳ್ತಾ ಇದ್ರು. ಸ್ವಲ್ಪ ಹೊತ್ತು ಪರ್ಮಿಷನ್ ತೊಗೊಂಡು ಹೋಗಿದ್ದು ಬರೋಣ, ಬೇಗನೆ ಬಂದುಬಿಡೋಣ, ಜಾಸ್ತಿ ಏನು ಕೆಲಸ ಇರಲಿಲ್ವಲ್ಲ, ಅದಕ್ಕೆ ಹತ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿ ಗಾಡಿ ತಗೊಂಡು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಆದ್ಯ ಕೂಡ ಇನ್ನೂ ಕಾನ್ವೆಂಟ್ ಸ್ಟಾರ್ಟ್ ಆಗಿರಲಿಲ್ವಲ್ಲ, ಆದ್ದರಿಂದ ಅವಳು ಕೂಡ ಬರ್ತೀನಿ ಅಂತ ಅಂದ್ಲು. ಓಕೆ ಬರಲಿ ಬಿಡು, ಇನ್ನೂ ಕಾನ್ವೆಂಟಿಗೆ ಕಳಿಸಿರ್ಲಿಲ್ಲ ಅವನ್ನ, ಅದರಿಂದ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಅವಳಿಗೂ ಕೂಡ ಓಡಾಡ್ದಂಗೆ ಆಗುತ್ತೆ ಅಂತಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀವಿ. ನನ್ನ ಮಗ ಕೂಡ ಕಾನ್ವೆಂಟ್ಗೆ ಹೋಗಿದ್ದ. ಅವನು ಬರೋದು ಸಂಜೆ ಆಗುತ್ತಲ್ಲ, ಅಷ್ಟರೊಳಗೆ ಬಂದುಬಿಡೋಣ ಅಂತಂದ್ಬಿಟ್ಟು ಹೊರಟಿದ್ದೀವಿ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾಡಿ. ಹಾಗೆ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಕೇಳ್ತಾ ಇದ್ದೀನಿ. ಹಾಗೆ ಬ್ಯಾಗು ಕೂಡ ತಗೊಂಡು ನಾವು ಹೊರಟು ಬಂದ್ವಿ. ಅವಳಿಗೆ ಒಂದು ಲಂಚ್ ಬ್ಯಾಗು ಮತ್ತು ಅವಳಿಗೊಂದು ಬ್ಯಾಗು, ಮತ್ತು ಅವ್ನಿಗೊಂದು ಬ್ಯಾಗು, ಮತ್ತು ನಮಗೊಂದು ಟ್ರಾವೆಲಿಂಗ್ ಎಲ್ಲಾದರೂ ಹೋದರೆ ಬ್ಯಾಗ್ಗೆ ಲಗೇಜ್ ಹಾಕ್ಕೊಂಡು ಹೋಗೋಕ್ಕೆ ಮಾಮೂಲಿ ಕಿಟ್ ಬ್ಯಾಗ್ ಥರ ಇತ್ತು. ಅದನ್ನು ಎಲ್ಲೂ ತಗೊಂಡೋಗೋಕ್ಕಾಗಲ್ಲ, ಜಾಸ್ತಿ ಕೈಲೇ ಹಿಡ್ಕೊಂಡು ಹೋಗ್ಬೇಕಲ್ಲ, ಅದರಿಂದ ಇದನ್ನೊಂಥರ ಸ್ವಲ್ಪ ಬ್ಯಾಗ್ ನೇತಕೊಂಡಾರ ಹೋಗ್ಬೋದ ಅಂತಂದ್ಬಿಟ್ಟು ಒಟ್ಟು 4 ಬ್ಯಾಗ್ ತೊಗೊಂಡು ಬಂದ್ವಿ. ಟೋಟಲ್ಲು ಅದಕ್ಕೂ ತುಂಬ 1 ವರ್ಷ ವ್ಯಾರಂಟಿ ಕೊಡ್ತಾರೆ ಜಿಪ್ಗೆಲ್ಲ, ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ, ತೊಗೋಬೋದು ಅನ್ನಿಸ್ತು. ಅದರಿಂದ ಹೋದ ಸಲನೂ ಕೂಡ ತೊಗೊಂಡು ಬಂದಿದ್ವಿ ನಾವು ಅಲ್ಲೇ, ಅದಕ್ಕೆ ತುಂಬ ಚೆನ್ನಾಗಿ ಬಾಳಿಕೆ ಬಂದಿತ್ತಲ್ಲ ಅಂದ್ಬಿಟ್ಟು ಮತ್ತೆ ಅಲ್ಲೇ ಹೋಗಿ ತೊಗೊಂಡು ಬಂದ್ವಿ. ಹಾಗೆ ಬರಬೇಕಾದ್ರೆ ಊಟ ಕೂಡ ಮುಗಿಸ್ಕೊಂಡು ಬಂದ್ವಿ, ಟೈಮ್ ಆಗಿತ್ತು, ಊಟದ ಟೈಮು ಅಂತ. ಹಾಗೆ ಬರಬೇಕಾದ್ರೆ ಸ್ವಲ್ಪ ಏನೋ ಕೆಲಸ ಇತ್ತು ಅಂತ ಅಂದ್ಬಿಟ್ಟು ನಮ್ಮ ಮನೆಯವರು ಹಾಗೆ ಬೇರೆ ಕಡೆ ಕರ್ಕೊಂಡೋಗಿ ನೀರೊಂದು ಕೆಲಸ ಇತ್ತು ಅಂದ್ಬಿಟ್ಟು ಬೇರೆ ಕಡೆ ಕರ್ಕೊಂಡೋದ್ರು. ಹಾಗೆ ಇವಳು ಒಂದು ಐಸ್ ಕ್ರೀಮ್ ಕೂಡ ತಗೊಂಡ್ಳು, ಅದನ್ನು ಹೋಗ್ಬೇಕಾದ್ರೆ ತಿನ್ನಲೇ ಇಲ್ಲ, ಅದು ಬಿಸಿಲಿಗೆಲ್ಲ ಕರಗಿ ನೀರು ಥರ ಆಗಿಬಿಟ್ಟಿತ್ತು. ಹಾಗೆ ಈಗ ಹೊರಟು ಬಂದ್ವಿ ಮಂಡ್ಯದಿಂದ.
ಹೋಗ್ಬೇಕಾದ್ರೆ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿತ್ತು ವ್ಯೂ. ಅದು ಮೋಡದ ವಾತಾವರಣ ಕೂಡ ಇತ್ತು, ಸ್ವಲ್ಪ ಹನಿ ಕೂಡ ಆಗ್ತಾ ಇತ್ತು. ಆದ್ದರಿಂದ ಹಾಗೆ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡಿಕೊಂಡೆ. ಹಾಗೆ 2 ಕಡೆ ಹೋಗಬೇಕಿತ್ತು, ಅದರಿಂದ ಹೊರಡೋಣ ಬೇಗ ಅಂತಂದ್ಬಿಟ್ಟು ನಾವು ಬೇಗನೆ ಹೊರಟು ಬಂದ್ವಿ. ಜಾಸ್ತಿ ಏನು ಟೈಮ್ ತಗೊಳ್ಳಿಲ್ಲ ನಾವು. ಅಷ್ಟರೊಳಗೆ ಅವರು ನೀರು ತಿರುಗಿಸ್ಬೇಕು ಅಂತಂದ್ಬಿಟ್ಟು ಹೋಗ್ತಾಯಿದ್ರು ಅವರು ವಾಟರ್ ಟ್ಯಾಂಕ್ ಹತ್ರ. ನಾನು ಅದೇ ಈಚೆ ಹೊರಗಡೆನೇ ನಿಂತಿದ್ವಿ. ಅದು ಫುಲ್ಲು ಬಿಸಿಲಿಗೆಲ್ಲ ಕರಗೋಗಿ ನೀರು ಥರ ಆಗ್ಬಿಟ್ಟಿತ್ತು. ಅವಳು ಅದನ್ನು ಬಿಚ್ಕೊಡು, ನಾನು ಕುಡಿದ್ಬಿಡ್ತೀನಿ ಅಂತ ಹೇಳ್ತಾ ಇದ್ಲು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ಅವರು ನೀರೆಲ್ಲ ನೋಡಿಕೊಂಡು ಟ್ಯಾಂಕ್ ಹತ್ರ ನೋಡಿಕೊಂಡು ಬರ್ತೀನಿ ಅಂತಂದರು. ನಾವು ಈಚೆನೇ ವೆಯ್ಟ್ ಮಾಡ್ತಾ ನಿಂತಿದ್ವಿ. ಬಾಬಾ ತಗಬಾ. ಅದು ತೊಳಿಬೇಕು ನನಗೆ. ರಾಮು ಮನ್ಗಿದೆ, ರಾಮು ಮನ್ಗಿದೆ. ತಿಂದ ಇನ್ನೇನು ಅನ್ನ ಹಾಕ ತಗೊಂಬಂದಿರ ಇನ್ನೇನು ಇಲ್ಲ ಕಣ ಮನಿಕೊಂದಿನಿ. ಅದು ಆಮ್ಲೆಟ್ ತಿಂತು. ಹಾಗೆ ಅಲ್ಲಿಂದ ಬಂದ ತಕ್ಷಣ 5 ನಿಮಿಷ ಕೂಡ ಕೂತ್ಕೊಳ್ಳಿಲ್ಲ. ಯಾಕೆ ಅಂದರೆ ನಮ್ಮ ಅಕ್ಕನ ಮಗಂದು ಬರ್ತ್ಡೇ ಇತ್ತು. ಅವರು ಅದೇ ತಾನೇ ಫೋನ್ ಮಾಡಿ ಬನ್ನಿ ಕೇಕ್ ಕಟ್ಟಿಂಗ್ ಮಾಡಿಸ್ತಾ ಇದ್ದೀವಿ ಅಂತ ಕರೆದ್ರು. ಅದರಿಂದ ಅಲ್ಲಿಗೆ ಹೋಗಿದ್ದು ಬರೋಣ ಅಂದ್ಬಿಟ್ಟು ಹೋದೆ. ತುಂಬಾ ಅಂದರೆ ನಾವು ಬಂದಾಗ ಸ್ವಲ್ಪ ಲೇಟೇ ಆಗೋಗಿತ್ತು. ಯಾಕೆಂದರೆ ಅವರು ನೀರೆಲ್ಲ ತಿರುಗಾಕ್ಬಿಟ್ಟು ಮತ್ತು ಅಲ್ಲಿ ಬೆಟ್ಟದ ಹತ್ರ ಹೋಗಿ ಮತ್ತೆ ಅಲ್ಲಿ ಅವ್ರ ಗಾಡಿ ನಿಲ್ಲಿಸ್ಬಿಟ್ಟು ನನ್ನ ಗಾಡಿ ತಗೊಂಡು ಇಲ್ಲಿಗೆ ಬರೋಷ್ಟರೊಳಗೆ 4:30ನೇ ಆಗಿತ್ತು. ಹುಡುಗರು ಕೂಡ ಡ್ಯಾನ್ಸ್ ಕ್ಲಾಸಿಗೆ ಬಿಡಬೇಕಾಗಿತ್ತು, ಅದರಿಂದ ತುಂಬಾ ಲೇಟ್ ಆಗಿತ್ತು. ಅಷ್ಟರೊಳಗೆ ಇವರು ಕೂಡ ಫೋನ್ ಮಾಡಿದ್ರಲ್ಲ, ಇನ್ನು ಹೋಗಲೇಬೇಕಿತ್ತು. ಅದಕ್ಕೆ ನಾನು ಕೂಡ ಅಲ್ಲಿಂದ ಬಂದ ತಕ್ಷಣ ಸ್ವಲ್ಪ ಫ್ರೆಶ್ ಅಪ್ ಆಗಿ ಮತ್ತೆ ಅಲ್ಲಿಗೆ ಹೋಗಿ, ಆಲ್ರೆಡಿ ನಾನು ಹೋಗೋಷ್ಟರೊಳಗೆ ಸ್ಟಾರ್ಟ್ ಮಾಡಿದ್ರು, ಕೇಕ್ ಕಟ್ಟಿಂಗ್ ಆಗಿತ್ತು. ಅಷ್ಟರೊಳಗೆ ನಾನು ಹೋಗಿ ಸ್ವಲ್ಪ ಕೇಕ್ ಎಲ್ಲ ತಿನ್ನಿಸ್ಬಿಟ್ಟು ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಮನೆ ಕಡೆ ಬಂದೆ. ಇವರು ಚಿಕ್ಕಮ್ಮನ ಮಗಳು, ಅವ್ರ ಮಗಂದು ಇವತ್ತು ಬರ್ತಡೇ ಇತ್ತು, ಅದರಿಂದ ಇನ್ವೈಟ್ ಮಾಡಿದರು. ತುಂಬ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೋತಾಯಿದ್ರು. ಅದರಿಂದ ನಮ್ಮನ್ನು ಕೂಡ ಕರೆದಿದ್ರು. ಅಲ್ಲೂ ಕೂಡ ಅವಾಗ ಸ್ವಲ್ಪ ಕೇಕೆಲ್ಲ ತಿನ್ನಿಸ್ಬಿಟ್ಟು ಫೋಟೋ ಗಿಟ ಎಲ್ಲ ತಗೊಂಡು ಬಂದೆ. ಬಂದ ತಕ್ಷಣ ಅವ್ರನ್ನ ಡ್ಯಾನ್ಸ್ ಕ್ಲಾಸು ಬೇರೆ ಕರ್ಕೊಂಡು ಹೋಗಬೇಕಿತ್ತು. ತುಂಬಾ ಲೇಟ್ ಆಗಿಬಿಟ್ಟಿತ್ತು. ಮಳೆ ಕೂಡ ಸ್ಟಾರ್ಟ್ ಆಗಿತ್ತು. ಹಾಗೆ ಹುಡುಗರು ಕೂಡ ಬಿಟ್ಬಿಟ್ಟು ಬಂದೆ. ಮಳೆ ಕೂಡ ತುಂಬ ಜೋರಾಗಿ ಹನಿ ಆಗ್ತಾಯಿತ್ತು. ಸ್ವಲ್ಪ ಹೊತ್ತು ಬೇರೆ ಕಡೆ ನಿಂತಿದ್ದು ವೆಯ್ಟ್ ಮಾಡಿಬಿಟ್ಟು ಆಮೇಲೆ ಹೋಗಿ ಹುಡುಗರನ್ನ ಕೂಡ ಬಿಟ್ಬಿಟ್ಟು ಸ್ವಲ್ಪ ಟೈಮೇ ಆಗಿಬಿಟ್ಟಿತ್ತು ಇವತ್ತು. ಎಲ್ಲ ಕಡೆ ತುಂಬ ಬೆಳಗ್ಗೆಯಿಂದ ಓಡಾಡೋದೇ ಆಗಿಬಿಟ್ಟಿದೆ. ಅದರಿಂದ ಹಾಗೆ ಖಾರ ಕೂಡ ರುಬ್ಬಬೇಕಾಗಿತ್ತು ಬೋಂಡಕ್ಕೆ. ಖಾರ ರುಬ್ಕೊಂಡು ಹಾಗೆ ಆದಿಂಗೆ ಬಟ್ಟೆ ಕೊಟ್ಟಿದ್ರಲ್ಲ, ಸ್ವಲ್ಪ ಲೂಸ್ ಇತ್ತು, ಅದನ್ನು ಕೂಡ ಸ್ಟಿಚ್ ಹಾಕಬೇಕಿತ್ತು. ಯಾವ ಟೈಮಲ್ಲಿ ಸ್ಟಿಚ್ ಹಾಕೋಣ ಅಂತ ಅದು ಬೇರೆ ತಲೆ ಕೆಟ್ಟೋಗಿತ್ತು. ನಾನು ಕೂಡ ಖಾರ ರುಬ್ಕೊಂಡು ಹೋಟೆಲ್ ಕಡೆ ಹೊರಟೆ. ಸುಮಾರು ದಿನದಿಂದ ಗ್ಯಾಸ್ ಸಿಗದೇ ಇರೋ ಕಾರಣ ಹೋಟ್ಲು ಕೂಡ ನಿಲ್ಲಿಸ್ಬಿಟ್ಟಿದ್ವಿ. ನೈಟು ಬೋಂಡ ಬಜ್ಜಿ ಹಾಕ್ತಿದ್ವಲ್ಲ, ಅದನ್ನು ಮತ್ತೆ ಸ್ಟಾರ್ಟ್ ಮಾಡಿದ್ವಿ. ಅದರಿಂದ ಖಾರ ಎಲ್ಲ ಆಡಿಸ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಖಾರ ಆಡಿಸ್ಕೋತಾ ಹೋಗ್ತಾ ಇದ್ದೀನಿ ಹೋಟೆಲ್ಗೆ. ಇಲ್ಲೇ ವ್ಯಾನು ಕೂಡ ಬೆಳಿಗ್ಗೆ 8:30ಕ್ಕೆ ಬರುತ್ತೆ. ಇದು ಇಲ್ಲೇ ನಿಂತಿರುತ್ತೆ, ನಮಗೇನು ಪ್ರಾಬ್ಲಮ್ ಆಗೋಲ್ಲ. ಮಮ್ಮಿ ಕೂಡ ನಿಂತಿದ್ರು, ಅವ್ರನ್ನೂ ಕೂಡ ಮಾತಾಡಿಸ್ಕೊಂಡು ಹೋಟೆಲ್ ಕಡೆಗೆ ಹೊರಟೆ ನಾನು. ಬೋಂಡ ಖಾರ ಎಲ್ಲ ರುಬ್ಕೊಂಡು
ಖಾರ ರುಬ್ಕೊಂಡು ಅಲ್ಲೂ ಸ್ವಲ್ಪ ಗಟ್ಟಿ ಇರುತ್ತಲ್ಪ ಸ್ವಲ್ಪ ತೆಳ್ಳೆ ಥರ ಮಾಡ್ಕೊಬಿಟ್ರೆ ಬೋಂಡಕ್ಕೂ ಕೂಡ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅವ್ರಿಗೆ ಕೊಟ್ವಿ. ಹಾಗೆ ಟೀ ಕೂಡ ಕಾಯಿಸಿದ್ವಿ. ಮನೇಲಿ ಇವತ್ತು ಟೀ ಕೂಡ ಕಾಯಿಸಿರೋಕ್ಕಾಗಲಿಲ್ಲ, ತುಂಬಾ ಟೈಮ್ ಆಗಿಬಿಟ್ಟಿತ್ತು. ಬಂದ ತಕ್ಷಣ ಈರುಳ್ಳಿ ತೊಗೊಂಡು ಈರುಳ್ಳಿ ಬಿಡಿಸ್ಕೊಂಡು ಆ ಖಾರ ರುಬ್ಕೊಂಡು ಬಂದು ಟೈಮೇ ಆಗಿಬಿಟ್ಟಿತ್ತು. ಅದರಿಂದ ಇಲ್ಲಿ ಮನೆಯವರು ಬೋಂಡ ಕೂಡ ಆಲ್ರೆಡಿ ಸ್ಟಾರ್ಟ್ ಮಾಡಿದರು. ಈಗ ಒಲೆಯಲ್ಲೇ ಮಾಡ್ತಾಯಿದ್ದೀವಿ ಬೋಂಡ ಮಾಡೋಕ್ಕೆ. ಬೋಂಡನ ಕೂಡ ಒಲೆಯಲ್ಲೇ ಮಾಡಿಕೊಂಡ್ರೆ ತುಂಬ ಗ್ಯಾಸ್ ಉಳಿತಾಯ ಆಗುತ್ತೆ ಅಂತ. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ಅಲ್ಲಿಂದ ಬಂದು ಟೈಮ್ ಕೂಡ 7:30 ಆಗ್ತಾ ಬಂತು. ಹುಡುಗರೂ ಕೂಡ ಕರ್ಕೊಂಬರಕ್ಕೆ ಹೋಗಬೇಕಿತ್ತು. ಹುಡುಗರೆಲ್ಲರನ್ನೂ ಕರ್ಕೊಂಬಂದ್ಬಿಟ್ಟು ಹೋಟೆಲ್ ಕೆಲಸ ಕೂಡ ಮುಗಿಸ್ಕೊಂಡು ನೈಟು ಊಟಕ್ಕೆ ಅಂದ್ಬಿಟ್ಟು ಬೇಳೆ ಸಾಂಬಾರು ಮಾಡಿದ್ವಿ. ಹಾಗೆ ಬೋಂಡ ಕೂಡ ಸ್ವಲ್ಪ ತೊಗೊಂಡು ಬಂದ್ವಿ. ಊಟ ಕೂಡ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಓಡಾಡಿಕೊಂಡು ಮಲ್ಕೊಳ್ತೀವಿ. ಇನ್ನೇನು ಕೆಲಸ ಇಲ್ಲ. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಾ ಇದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತೊಂದು ವೀಡಿಯೋದಲ್ಲಿ ಇನ್ನೊಮ್ಮೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.